ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ದಿಸ್ ಇಸ್ ದ ಸೆಕೆಂಡ್ ಡೇ ಆಫ್ ಊಟಿ. ನೆನ್ನೆ ಟಾಯ್ ಟ್ರೈನ ಮಿಸ್ ಮಾಡ್ಕೊಂಡಿದ್ವಿ, ಅದಕ್ಕೆ ಮತ್ತೆ ತಿರ್ಗಾ ಬುಕ್ ಮಾಡಿದ್ವಿ ಇವತ್ತು ಸಂಡೇ. ಅದಕ್ಕೋಸ್ಕರ 8:20 ಟ್ರೈನ್ ಇದೆ, ಎಲ್ಲರೂ ಬೇಗ ಇದು ರೆಡಿ ಆಗಬೇಕಂತ ಹೇಳಿದರು. ಅದಕ್ಕೆ ರೆಡಿ ಆಗಿದ್ದೆ. ಹೊರಗಡೆ ತೋರಿಸ್ತೀನಿ ನಿಮಗೆ ಹೆಂಗಿದೆ ಇವಾಗ ಬೆಳಗ್ಗೆ ವೆದರ್ ಅಂತೇಳಿ. ಹಿಂಗಿದೆ ಇವಾಗ ವೆದರ್. ಬೆಳಗ್ಗೆ ಕತ್ಲೆ ಅದು, ಬೆಳಗ್ಗೆ ಅದೊಂದು ಗೊತ್ತಾಗಲ್ಲ. ಇಲ್ಲಿ ವೆದರ್ ಮಾತ್ರ ಸಖತ್ತು, ಯಾವಾಗೂ ಕೋಲ್ಡ್ ನಿಮಗೆ ಗೊತ್ತಿರೋದೆ. ಮಸ್ತಿದೆ ಅಲ್ಲ. ಬೆಂಗಳೂರಲ್ಲಿ ಬಿಸಿಲಲ್ಲಿ ಇದ್ದು ಸಾಕಾಗಿ ಬಂದಿದ್ದಕ್ಕೂ ಆರಾಮ್ ಅನ್ನಿಸ್ತು. ಸೊ ಇವಾಗ ರೆಡಿಯಾಗಿ ಫಸ್ಟಿಗೆ ಟಾಯ್ ಟ್ರೈನ್ ಮುಗಿಸಿ ಆಮೇಲೆ ಬೇರೆ ಪ್ಲೇಸಸ್ ನಾನು ಕವರ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. slow-mo. ಫಸ್ಟ್ ಡೇ ಹೋಗೋಕ್ಕಾಗಿಲ್ಲ ಅಂತ ಸೆಕೆಂಡ್ ಡೇ ಮತ್ತೆ ಟ್ರೈನ್ ಬುಕ್ ಮಾಡಿಕೊಂಡು ಟಾಯ್ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಟ್ರೈನ್ ವ್ಯೂ ಅಲ್ಲಿ ಬೆಟ್ಟ, ಗುಡ್ಡ, ಮರ, ಗಿಡ ಎಲ್ಲ ನೋಡೋಕೆ ವ್ಯೂ ಮಾತ್ರ ಸಖತ್ತಾಗಿ ಕಾಣ್ತಾ ಇತ್ತು. ನೋಡೋಕೆ 2 ಕಣ್ಣು ಸಾಕಾಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಟ್ರೈನ್ ಆದ್ಮೇಲೆ ನಾನು ನೆಕ್ಸ್ಟ್ ಹೋಗಿದ್ದು ಬೋಟ್ ಹೌಸ್ ಅಂತ ಹೇಳಿ ಪ್ಲೇಸ್ಗೆ. ಅಲ್ಲಿ ಆ್ಯಕ್ಚುಲಿ ನಾವು ಬೋಟ್ ರೈಡ್ ಏನೂ ಮಾಡಲಿಲ್ಲ, ಯಾಕಂದರೆ ನಾನು ಲಾಸ್ಟ್ ವಯನಾಡ್ ಅಲ್ಲೆಲ್ಲ ಟ್ರಿಪ್ ಮಾಡಿದ್ದೆ, ಅವಾಗೆಲ್ಲ ಬೋಟ್ ರೈಡ್ ಎಲ್ಲ ಮಾಡಿದ್ದೆ. ಸೊ ಇಲ್ಲಿ ಜಸ್ಟ್ ಒಂದು ರೌಂಡ್ ಹಾಕೊಂಡು ಬೋಟ್ ಹೌಸ್ನ ಹೆಂಗಿತ್ತು ಅಂತೆಲ್ಲ ಫೋಟೋ ಎಲ್ಲ ತೊಗೊಂಡು ಬಂದೆ ಅಷ್ಟೇ. ಸೊ ಹೆಂಗಿತ್ತು ಬೋಟ್ ಹೌಸ್ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ನಾವು ಇವಾಗ ನೆಕ್ಸ್ಟ್ ಹೋಗ್ತಾ ಇರೋ ಪ್ಲೇಸ್ ಅದೇ. ಇದೇ ಬೋಟ್ ಹೌಸ್ ಎಂಟ್ರೆನ್ಸು. ಇಲ್ಲಿ ಮುಂದಾಗ್ತಿದಾರಲ್ಲ ಇವರೆಲ್ಲ ನಮ್ಮ ಜೊತೆಗೆ ಬಂದಿದ್ದವರು. ಸೊ ಇಲ್ಲಿ ಕುದುರೆ ಎಲ್ಲ ನಂಗೆ ಆಯಕ್ಕೆ ಬಂದ್ಬಿಡ್ತು, ಅದಕ್ಕೋಸ್ಕರ ವಿಡಿಯೋ ತೆಗಿಯೋಕ್ಕೆ ಸ್ವಲ್ಪ ಎದುರ್ಕಂಡೆ ಮಾಡ್ತಾ ಇದ್ದೆ. ಸೊ ಈಗಿದೆ ಎಂಟ್ರೆನ್ಸು. ಇಲ್ಲಿ ಕೂಡ ಟಿಕೆಟ್ ನಮ್ಮ ಟೀಮ್ ಕ್ಯಾಪ್ಟನೇ ತಗೊಟ್ರು ನಮಗೆ. ನಾವು ಜಸ್ಟ್ ವೀವ್ ಅಷ್ಟೇ ಮಾಡಿದ್ದು. ಅವರು ಅದು ಹೆಂಗಂದ್ರೆ ಸರಿ ಅಂದ್ರೆ ಅದು ಎಲ್ಲಿ ಬಂದಿರೋಣ? ಇವಾಗ ಬೋಟ್ ಹೌಸ್ ಬಂದ್ವಿ. ಏನ್ ನೋಡ್ಕೊಂಡ್ ಬಂದ್ವಿ? ಟಾಯ್ ಟ್ರೈನ್ ಆಯ್ತು. ಟಾಯ್ ಟ್ರೈನ್ ಆದ್ಮೇಲೆ ಟಾಯ್ ಟ್ರೈನ್
ಇವಾಗ ಬೋಟ್ ಹೌಸ್ ಊಟ ಮಾಡ್ಕೋ. ನಿಲ್ಲಿಮಾ HR ಯಶ್ वीडियो बना रहे हो? ಇವಾಗ ಎಲ್ಲಿದ್ದೀವಿ ಅಂದ್ರೆ ಪೈನ್ ಫಾರೆಸ್ಟ್ನಾಗ ಇದ್ದೀವಿ ನೋಡ್ರಿ ಹಿಂದೆ. ಸೊ ಒಳಗೆ ಹೋಗಿ ಒಂದೆರಡು ರೀಲ್ಸ್ ಒಂದಿಷ್ಟು ವಿಡಿಯೋ ಮಾಡ್ತೀನಿ ಬರ್ತೀನಿ. ಈ ಪೈನ್ ಫಾರೆಸ್ಟ್ ಏನಪ್ಪ ಸ್ಪೆಷಾಲಿಟಿ ಅಂದರೆ ಆಲ್ಮೋಸ್ಟ್ ಎಲ್ಲ ಹಿಂದಿ ಮೂವೀಸಲ್ಲಿ ನೋಡಿರ್ತೀರ, ಕುಚ್ ಕುಚ್ ಹೋತಾ ಹೈ, ಈ ಥರ ಎಲ್ಲ ಮೂವೀಸಲ್ಲಿ ಇಲ್ಲೇ ಶೂಟ್ ಮಾಡಿರೋದು ಇದನ್ನ. ನಮ್ಮ ಕನ್ನಡ ಮೂವೀಸಲ್ಲಿ ಒಂದು ಸೀರಂತೆ ಇಂದು ನಾನು ನೀನು ಯಾರೆಲ್ಲರೂ ಕೇಳಿರ್ತೀರ. ಸೊ ಅಲ್ಲಿ ಇಲ್ಲೇ ಅದು ಶೂಟ್ ಮಾಡಿದ್ದು. ಆಗಿನ ಟೈಮಲ್ಲಿ ಮರ ಎಲ್ಲ ಜಾಸ್ತಿ ಇತ್ತು ಆ್ಯಂಡ್ ವಿತೌಟ್ ಕ್ರೌಡ್ ದೇ ಆರ್ ಶೂಟಿಂಗ್. ಸೊ ಇದೇ ಪ್ಲೇಸಲ್ಲಿ ಮಾಡಿರೋದು. ಅಲ್ಲೆಲ್ಲ ಮೂವೀಸಲ್ಲಿ ನೋಡ್ಬೇಕಲ್ಲ ನಮ್ಗೆ ಅನ್ಸುತ್ತೆ ಇದೆಲ್ಲ ಮನಾಲಿ ಅಲ್ಲಿ ಇಲ್ಲಿ ಅಂತ, ಬಟ್ ಆ್ಯಕ್ಚುಲಿ ಶೂಟ್ ಮಾಡಿರೋದು ನಮ್ಮ ಊಟಿಯಲ್ಲೇನೆ. ವೆದರ್ ಚೆನ್ನಾಗಿದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು, ಬಟ್ ಸ್ವಲ್ಪ ಬಿಸಿಲಿತ್ತು. ಸೊ ಇಲ್ಲೇ ಶೂಟ್ ಮಾಡಿರೋದು.
ಫೋಟೋಸ್ ನೋಡಿ ನೆಕ್ಸ್ಟ್ ನಾವು ಎಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ತಾ ಇದ್ವಿ. ಬಟ್ ಅಷ್ಟೊತ್ತಲ್ಲಿ ತುಂಬ ಹೊಟ್ಟೆ ಹಸುವಾಗಿತ್ತು. ಸೊ ನಾವು ನೆಕ್ಸ್ಟ್ ಹೋಗಿದ್ದ ಪ್ಲೇಸ್ ಯಾವುದು ಅಂತಂದರೆ ಪಾಯ್ಕರ ಫಾಲ್ಸ್. ಅಲ್ಲಿ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಬಿಸಿಲಿದ್ದು ನೋಡಿ ಇಲ್ಲಾದ್ರೂ ನೀರು ಇರುತ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ನೀರಿನ ಸೌಂಡ್ ಕೇಳ್ತಾ ತುಂಬ ಖುಷಿ ಆಯಿತು. ಬಟ್ ಇಲ್ಲಿ ಹೋಗೋಕ್ಕಿಂತ ಮುಂಚೆ ನಾವಿಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಫಾಲ್ಸ್ ನೋಡೋಕೆ ಹೋದ್ವಿ. ವ್ಯೂ ಮಾತ್ರ ಸಖತ್ತಾಗಿತ್ತು. ಈ ಬಿಸಿಲಲ್ಲಿ ನೀರು ನೋಡಿ ತುಂಬ ಖುಷಿ ಆಯಿತು. ಸ್ವಲ್ಪ ತಲ್ಲೇ ಟೈಮ್ ಸ್ಪೆಂಡ್ ಮಾಡಿ ನಾವು ನೆಕ್ಸ್ಟ್ ಪ್ಲೇಸಿಗೆ ಹೋದ್ವಿ. ಫಾಲ್ಸ್ ಹೆಂಗಿತ್ತು ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ. ನೀವು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೀರು. ನೆಕ್ಸ್ಟ್ ನೀವು ಫಾಲ್ಸ್ ತುಂಬ ಇದೆ ತೋರಿಸ್ತೀನಿ ರೀ. ಸೊ ಪಾಯ್ಕರ ಫಾಲ್ಸ್ ನೋಡ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದ ಪ್ಲೇಸ್ ಅಂತಂದ್ರೆ ಶೂಟಿಂಗ್ ಸ್ಪಾಟ್. ಆಕ್ಚುಲಿ ಈ ಪ್ಲೇಸ್ ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಈ ಪ್ಲೇಸ್ ಇಂದ ಸನ್ಸೆಟ್ ನೋಡಿದ್ರೆ ತುಂಬಾ ಸಖತ್ತಾಗಿ ಕಾಣಿಸುತ್ತೆ. ಇಲ್ಲಿ ಆಕ್ಚುಲಿ ಗ್ರೀನರಿ ಇರುತ್ತೆ ಫುಲ್. ಬಟ್ ಈ ಟೈಮಲ್ಲಿ ಗೊತ್ತಿಲ್ಲ, ನಮ್ ಬ್ಯಾಡ್ ಟೈಮು ಫುಲ್ ನೆಲ ಒಣಗೋಗಿತ್ತು. ನಾ ಹೇಳಿದೆ ಅಲ್ಲ ನಿಮ್ಗೆ ಒಂದೇ ಉಸಿರಂತೆ ಇಲ್ಲಿ ಸಾಂಗ್, ಇಲ್ಲಿ ಕೂಡ ಶೂಟಿಂಗ್ ಮಾಡಿದ್ದಾರೆ. ಆಲ್ಮೋಸ್ಟ್ ಬಹಳ ಫಿಲಮ್ಸ್ ಅಲ್ಲಿ ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಸೊ ಇಲ್ಲಿ ನಾವೇನಂದ್ರೆ ಫೇಮಸ್ ಏನಂತಂದ್ರೆ ಏನು ಸನ್ಸೆಟ್ ನೋಡ್ಬೇಕು ಈ ಟೈಮಲ್ಲಿ 6:30 ಹಂಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಮ್ ಲಾಸ್ಟ್ ಪ್ಲೇಸ್ ಇದು ಶೂಟಿಂಗ್ ಸ್ಪಾಟು. ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂತೇಳಿ. ಮೇಲಿಂದ ಹೋಗ್ಬಿಟ್ಟು ನೀವು ಸುತ್ತ ವ್ಯೂ ನೋಡಿದ್ರೆ ಬಿಟ್ಟೆ ಬರಕ್ ಮನ್ಸು ಬರಲ್ಲ, ಅಷ್ಟು ಚೆನ್ನಾಗಿದೆ ಮಾತ್ರ. ಸೊ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸಂಜೆ ಆಗ್ತಾ ಎಲ್ಲ ಆರಾಮ್ಸೆ ಪೀಸ್ಫುಲ್ ಆಗಿ ಟೈಮ್ ಸ್ಪೆಂಡ್ ಮಾಡಕ್ ತುಂಬಾ ಖುಷಿ ಆಯ್ತು ನಮ್ಗೆ.
ನೋಡ್ತಾ ಇದ್ದೀರಲ್ಲ ಇವಾಗ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸೊ ಇಲ್ಲಿ ಸ್ವಲ್ಪ ನಾವು ಟ್ರಿಪ್ಪಲ್ಲಿ ಜೊತೆಗೆ ಬಂದವರೆಲ್ಲ ಗೇಮ್ಸ್ ಎಲ್ಲ ಆಟ ಆಡಿ ಜೂಟ್ ಮೂಟ್ ಆಟ ಆಡಿದ್ವಿ ಫಾರ್ ಎ ಚೇಂಜ್ ಅಂತೇಳಿ. ಸೊ ಫೋಟೋ ಎಲ್ಲ ತಗೊಂಡು ವಿಡಿಯೋ ಮಾಡಿಕೊಂಡು ಸನ್ಸೆಟ್ ನೋಡಿಕೊಂಡು ಆರಾಮ್ಸೆ ನಾವು ಹೋದ್ವಿ ವಾಪಸ್ಸು. One, two, three, go! अब भाग भी लो यार. ಊಟಿ ಟ್ರಿಪ್ ಮುಗೀತು. ಸೊ ನಿಮಗೆ ಗೊತ್ತಲ್ಲ, ಹೋಗ್ತಾ ಟ್ರಿಪ್ ಮುಗಿಸ್ಕೊಂಡು ಹೋಗ್ತಾ ಆಬ್ವಿಯಸ್ಲಿ ಟಿ ಟಿಯಲ್ಲಿ ಮಸ್ತ್ ಮಜಾ ಮಾಡೇ ಮಾಡ್ತೀವಿ. ಡ್ಯಾನ್ಸ್ ಅಂತೂ ಆಬ್ವಿಯಸ್ಲಿ ಮ್ಯಾಂಡೇಟರಿ ಇರುತ್ತೆ. ಏನಪ್ಪ ಅಂತಂದ್ರೆ ಬರೀ ನಾವಿಬ್ಬರೇ ಕನ್ನಡದವ್ರು ಇರೋದ್ರಿಂದ ಕನ್ನಡ ಸಾಂಗ್ಗೆ ಯಾರು ರೆಡಿ ಇರಲಿಲ್ಲ. ಬಟ್ ನಾವು ಬಿಡ್ತೀವ, ನಾವು ಗೊತ್ತಲ್ಲ ಕನ್ನಡ ಸಾಂಗ್ ಹಾಕಿದ್ವಿ, ನಮಗೆ ಬೇಕಾದ ಉಪೇಂದ್ರ ಸಾಂಗು, ನಮ್ಮ ಬಾಸ್ ಸಾಂಗು ಎಲ್ಲ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡಿ ಕೊನೆಗೂ ನಮ್ಮ ಆಸೆ ತೀರಿಸ್ಕೊಂಡ್ವಿ. ಸೊ ಮಸ್ತ್ ಮಜಾ ಆಯಿತು. ಹೋಗ್ಬೇಕಾದ್ರೆ ಹೋಗ್ತಾ ಎಲ್ಲ ಊಟ ಅಂದ್ರೆ ಮೈಸೂರಲ್ಲಿ ಊಟಕ್ಕೆ ನಿಲ್ಸಿದ್ರು, ಊಟ ಮಾಡಿಕೊಂಡು ವಾಪಸ್ ಲೇಟ್ ನೈಟ್ ನಾವು ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ. ಸೊ ಈ ಥರ ಮಜಾ ಮಾಡ್ತಾ ಇದ್ವಿ ನಾವು ಟ್ರಿಪ್ಪಲ್ಲಿ. ನಾನು ಕೂಡ ನಾರ್ತ್ ಈಸ್ಟರ್ಗೆ ನಮ್ಮ ಒಪ್ಪಿ ಸರ್ದು ಸ್ಟೆಪ್ಸ್ ಹೇಳ್ಕೊಡ್ತಾ, ನಮ್ದು ಸಾಂಗಿಂದು ಸ್ಟೆಪ್ಸ್ ಅವರಿಗೆ ನಾ ಹೇಳ್ಕೊಡ್ತಾ ಇದ್ದೆ. ಅವ್ರದ್ದು ಆಬ್ವಿಯಸ್ಲಿ ನಾನು ಕಲಿತಿದ್ದೆ ಅಂದ್ಮೇಲೆ ನಾವು ಹೇಳ್ಕೊಡ್ದೆ ಇರೋಕ್ಕಾಗುತ್ತಾ. ಸೊ ನಾನು ಅವ್ರಿಗೆ ಸ್ಟೆಪ್ಸ್ ಹೇಳ್ಕೊಟ್ಟು ನಮ್ಮ ಸಾಂಗಿಗೆ ಡ್ಯಾನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ. ಸ್ಕೂಲಲ್ಲಿ ಇನ್ನೊಂದು ಮ್ಯಾಂಡೇಟರಿ ಈ ಕೆಲಸ ಏನು ಅಂತಂದ್ರೆ, ಒಂದು ಟ್ರಿಪ್ಪಿಂದ 2 ಗಾಡಿ ಹೋಗ್ತಿತ್ತು ಅಂದ್ರೆ ಆಬ್ವಿಯಸ್ಲಿ ಒಂದು ಗಾಡಿಯವ್ರು ಇನ್ನೊಂದು ಗಾಡಿ ಕಾಲು ಎಳೆಯೋದು, ಅವರು ನಮ್ಮ ಕಾಲು ಎಳೆಯೋದು, ಇದಂತೂ ಇದ್ದೇ ಇದ್ದಿದ್ದ ವಿಷಯ. ಸೊ ಅದೇ ಥರ ನಾವು ಇನ್ನೊಂದು ಗಾಡಿಯವರಿಗೆ ಮಜಾ ಮಾಡ್ಕೊತಾ ಕಾಲು ಎಳ್ಕೊತಾ ಸಖತ್ ಎಂಜಾಯ್ ಮಾಡ್ಕೊತ ಹೋದ್ವಿ. ಅವ್ರು ನಾವು ಮಜಾ ಮಾಡ್ತೀವೋ ಬಿಡ್ತೀವೋ, ಬಟ್ ಬೇರೆ ಗಾಡಿಯವ್ರಿಗೆ ಉರ್ಸೋದಂತೂ ಇರುತ್ತಲ್ಲ, ಆ ಖುಷಿ ಬೇರೆನೇ ಇರುತ್ತೆ. ಸೊ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಹೋಗ್ತಾ ಹಂಗೆ ಮೈಸೂರಲ್ಲಿ ಒಂದು ಸ್ಟಾಪ್ ಹಾಕ್ಬಿಟ್ಟು ನಮ್ಮ ಕನ್ನಡದಲ್ಲಿ ಹೆಂಗಿದೆ ಗೊತ್ತಾ, ಬಾಳಿನ ಬೆನ್ನು ಹತ್ತಿ ನೂರಾರು ಇರಿಸಿತಿ, ಏನೇನು ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಹಂಗೆ ನಾವೇನೇ ಸುತ್ಕೊಂಬಂದ್ರು ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು, ನಮ್ಮೂರೇ ನಮಗೆ ಚಂದ. ಸೊ ನಾವು ಮೈಸೂರಿನ ಒಂದು ವ್ಯೂ ಹಾಕೊಂಡು ಮೈಸೂರು ಅರಮನೆ ಅಲ್ಲಿ ಫೋಟೋ ತಗೊಂಡು ಸೊ ಅಲ್ಲಿ ಊಟ ಮಾಡಿಬಿಟ್ಟು ನೆಕ್ಸ್ಟ್ ನಾವು ನಮ್ಮ ಬೆಂಗಳೂರಿಗೆ ವಾಪಸ್ ಬಂದ್ವಿ. ಸೊ ಇದಾಗಿತ್ತು ನಂದು ಊಟಿದ ಸೆಕೆಂಡ್ ಡೇ ಟ್ರಿಪ್ ವ್ಲಾಗ್. ಮೋಸ್ಟ್ಲಿ ಆಲ್ಮೋಸ್ಟ್ ನಾ ಎಲ್ಲ ಪ್ಲೇಸಸ್ನು ತೋರ್ಸಕ್ಕೆ ನಿಮಗೆ ಟ್ರೈ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ವೆದರ್ ಚೆನ್ನಾಗಿರ್ಲಿಲ್ಲ, ಬಟ್ ನಾವು ಸಖತ್ ಎಂಜಾಯ್ ಮಾಡಿದ್ವಿ. ನೀವು ರೈಟ್ ಟೈಮಲ್ಲಿ ಹೋಗ್ಬೇಕು ಅಂತಂದ್ರೆ ಚಳಿಗಾಲ ಇರೋ ಟೈಮಲ್ಲಿ ಹೋಗ್ರಿ. ಆಲ್ಮೋಸ್ಟ್ ಊಟಿಯಲ್ಲಿ ಚಳಿ ಇದ್ದೇ ಇರುತ್ತೆ, ಗೊತ್ತಿಲ್ಲ ಬಟ್ ಏಪ್ರಿಲ್ ಟೈಮಲ್ಲಿ ಏನಕ್ಕೆ ಹಿಂಗಿತ್ತು ಅಂತ ಹೇಳ್ಬಿಟ್ಟು. ಬಟ್ ಪ್ಲೇಸಸ್ ಮಾತ್ರ ಚೆನ್ನಾಗಿತ್ತು. ಎಲ್ಲ ಪ್ಲೇಸ್ನು ಎಕ್ಸ್ಪ್ಲೋರ್ ಮಾಡಬೇಕು, ಲೈಫ್ ಇರೋದೇ ಒಂದು. ಸೊ ಟ್ರಾವೆಲ್ ಮಾಡಿ, ಲೈಫ್ನ ಎಂಜಾಯ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ, ಖುಷಿಯಾಗಿರಿ, ಇಷ್ಟೇ ನಾನು ಕೇಳ್ಕೊಳೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಂತೋಷ್ ಸೋಮನಾಥ್ ಗೋಕಾವಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಲವ್ ಯು, ಬಾಯ್.